ತುಂಬಾ ಜನ ಈ ಮೂವಿ ಬಗ್ಗೆ ಮಾತಾಡ್ತಾ ಇದಾರೆ. ಸೋಷಿಯಲ್ ಮೀಡಿಯಾಲಂತೂ ರಾರಾಜಿಸ್ತಾ ಇದೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ, ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಎಲ್ಲ ನೋಡು ಸಯಾರ ಸಯಾರ ಸಯಾರ. ಏನ್ ಈ ಮೂವಿ ನಿಜವಾಗ್ಲೂ ಚೆನ್ನಾಗಿದ್ಯಾ ಅಥವಾ ಬರೀ ಐಪಾ? ಈ ವಿಡಿಯೋನಲ್ಲಿ ರಿವ್ಯೂ ಮಾಡೋಣ. ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಮೋಹಿತ್ ಸೂರಿ ಅವರು. ಅವರು ಈಗಾಗಲೇ ಆಶಿಕಿ 2 ಅಂತ ಬ್ಲಾಕ್ ಬಸ್ಟರ್ ಮೂವೀಸ್ ನ ಕೊಟ್ಟಿದ್ರು. ಸೊ ಅವ್ರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ಇತ್ತು. ಈ ಮೂವಿನಲ್ಲಿ ಮೇನ್ ರೋಲ್ ನಲ್ಲಿ ಇಬ್ರು ಡೆಬ್ಯೂಟೆಂಟ್ಸ್ ಮಾಡಿದ್ದಾರೆ, ಅನಿತ್ ಪಾಡ ಹಾಗೂ ಆನ್ ಪಾಂಡೆ. ಪ್ಲಾಟ್ ಬಗ್ಗೆ ಮಾತಾಡ್ತಾರೆ. ಕ್ರಿಶ್ ಕಪೂರ್ ಬಂದು ಆಂಬಿಷಿಯಸ್ ಬಟ್ ಸ್ಟ್ರಗ್ಲಿಂಗ್ ಮ್ಯೂಸಿಷಿಯನ್ ಕಮ್ ಸಿಂಗರ್. ಹಾಗೆ ವಾಣಿ ಬಂದಿ ಒಬ್ಳು ರೈಟರ್, ಬಟ್ ಒಂದು ಟ್ರಾಮೆಯಿಂದ ವರ್ಕ್ ಬರ್ತಿರ್ತಾಳೆ, ಅದರಿಂದ ರೈಟಿಂಗ್ ನ ಬಿಟ್ಬಿಟ್ಟಿರ್ತಾಳೆ. ಬಟ್ ಒಂದು ಸಿಚುವೇಶನ್ ಬರುತ್ತೆ, ಅವಳಿಗೆ ಕರಿಯರ್ ಅಲ್ಲಿ ಹೆಲ್ಪ್ ಆಗುತ್ತೆ ಅನ್ಬಿಟ್ಟು ಇವನಿಗೆ ಸಾಂಗ್ ಬರ್ಕೊಟ್ರೆ ಇವಳಿಗೆ ಇಂಟರ್ವ್ಯೂ ಸಿಗುತ್ತೆ ಅಂತ. ಆ ಸಮಯದಲ್ಲಿ ಇವಳು ಅವನಿಗೆ ಸಾಂಗ್ ರೈಟರ್ ಆಗ್ತಾಳೆ. ಅದರಿಂದ ಇವರಿಬ್ರು ಮಧ್ಯೆ ಫ್ರೆಂಡ್ಶಿಪ್ ಆಗುತ್ತೆ. ಫ್ರೆಂಡ್ಶಿಪ್ ಲವ್ ಆಗಿ ಟರ್ನ್ ಆಗುತ್ತೆ. ಅದಾದ್ಮೇಲೆ ಏನೇನಾಗುತ್ತೆ ಅಂತ ನೀವು ಮೂವಿ ನೋಡಿ ತಿಳ್ಕೊಬೇಕು. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಅನಿತ್ ಪಾಡ್ ಅವರಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಡೆಬ್ಯೂಟೆಂಟ್ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ಲೇಯರ್ಡ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಎಮೋಷನ್ಸ್ ನ ತುಂಬಾ ಚೆನ್ನಾಗಿ ವೇರಿ ಮಾಡಿ ತೋರಿಸಿದ್ದಾರೆ. ಅದೇ ರೀತಿ ಆನಂದ್ ಪಾಂಡೆ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬಟ್ ಅವ್ರ ಎಮೋಷನಲ್ ತುಂಬಾ ಕಮ್ಮಿ ಇದೆ ಅಂತ ಹೇಳ್ಬೋದು. ಯಾವಾಗ್ಲೂ ಕೋಪದಲ್ಲೇ ಇರ್ತಾರೆ. ಸೊ ಅವ್ರ ಎಮೋಷನ್ ನ ವೇರಿ ಮಾಡಿ ತೋರ್ಸಕ್ಕೆ ಟ್ರೈ ಮಾಡಿಲ್ಲ ಮೂವಿನಲ್ಲಿ. ಅದು ಸ್ವಲ್ಪ ಟ್ರೈ ಮಾಡಬೇಕಿತ್ತು ಅಂತ ನನ್ಗನ್ಸ್ತು. ಡೈರೆಕ್ಷನ್ ಬಗ್ಗೆ ಮಾತಾಡಿದರೆ ಮೋಹಿತ್ ಸೂರಿ ಅವರಂತೂ ಖಂಡಿತವಾಗ್ಲೂ ಫೇಲ್ ಆಗಿದ್ದಾರೆ. ಯಾಕಂದ್ರೆ ಎಲ್ಲ ಆಡಿಯನ್ಸ್ ಅಟ್ರಾಕ್ಟ್ ಮಾಡಕ್ ಆಗಿಲ್ಲ ಅವ್ರ ಕೈಲಿ ಆಶಿಕಿ 2 ತರ. ಯಾಕೆಂದ್ರೆ ಈ ಮೂವಿ ಬಂದು ಒಂದು ಜನರೇಷನ್ ಬೇಸ್ಡ್ ಅಂತ ಖಂಡಿತವಾಗ್ಲೂ ಹೇಳ್ಬೋದು. 22 ಇಂದ ಕೆಳಗಿರೋರಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಬಟ್ ಮೆಚೂರ್ ಆಡಿಯನ್ಸ್ಗೆ ಇದು ಇಷ್ಟ ಆಗಲ್ಲ, ಶಾಲೋ ಅಂತ ಅನ್ಸುತ್ತೆ. ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡಿದ್ರೆ ಸ್ಕ್ರೀನ್ ಪ್ಲೇ ಕೂಡ ಅಷ್ಟೇ. ಫಸ್ಟ್ ಹಾಫ್ ಹೆಂಗೋ ತಗೊಂಡೋಗುತ್ತೆ, ಸೆಕೆಂಡ್ ಹಾಫ್ ತುಂಬಾ ಡ್ರ್ಯಾಗ್ ಅನ್ಸುತ್ತೆ. ಜೊತೆಗೆ ಇಬ್ರು ಮಧ್ಯೆ ಕೆಮಿಸ್ಟ್ರಿ ಬಿಲ್ಡ್ ಮಾಡಕ್ ಟ್ರೈ ಮಾಡಿಲ್ಲ. ಒಂದು ಟ್ರಾಮಾ ಇಂದ ಒಂದಾಗ್ತಾರೆ. ಬಟ್ ಹುಡುಗನ ಕಡೆಯಿಂದ ನೋಡಿದಾಗ ಟ್ರಾಮಾ ವರ್ಕ್ ಆಗುತ್ತೆ. ಬಟ್ ಹುಡುಗಿ ಕಡೆಯಿಂದ ನೋ, ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಅವರಿಬ್ರು ಕ್ಯಾರೆಕ್ಟರ್ ಸ್ವಲ್ಪ ಟೈಮ್ ಕೊಟ್ಟು ಕೆಮಿಸ್ಟ್ರಿ ಬಿಲ್ಡ್ ಅಪ್ ಮಾಡಿದ್ರೆ ಚೆನ್ನಾಗಿ ಬರೋದು ಅಂತ ನನಗನ್ಸ್ತು. ಈ ಮೂವಿನಲ್ಲಿ ತುಂಬಾ ಚೆನ್ನಾಗಿದೆ ಅಂದ್ರೆ ಮ್ಯೂಸಿಕ್ ಮತ್ತು ಸಾಂಗ್ಸ್. ಮೋಹಿತ್ ಸೂರಿ ಅವ್ರ ಮೂವಿ ಅಂದ್ರೆ ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ ಆಡಿಯನ್ಸ್ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಅದರಿಂದ ಫಸ್ಟ್ ಸಾಂಗ್ ಮತ್ತೆ ಸಯಾರ ಟೈಟಲ್ ಟ್ರ್ಯಾಕ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಮತ್ತೆ ಈ ಮೂವಿನಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಎಲ್ಲಿ ಕತೆ ಅಬ್ರಪ್ಟ್ ಆಗ್ತಿದೆ ಅಂತ ಗೊತ್ತಾಗುತ್ತೆ ಒಂದು ಸಾಂಗ್ ಹಾಕ್ಬಿಟ್ಟು ಸುಮ್ಮನೆ ಮುಚ್ಚಾಕ್ಬಿಟ್ಟಿದ್ದಾರೆ. ಅದೊಂದು ಬೇಜಾರಾಯ್ತು. ಬಟ್ ಸಾಂಗ್ಸ್ ವರ್ಕ್ ಆಗಿದೆ ಈ ಮೂವಿನಲ್ಲಿ. ಸಿನಿಮಾಟೋಗ್ರಫಿ ಮಾತ್ರ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ಈ ಮೂವಿನಲ್ಲಿ. ಯಾಕೆಂದ್ರೆ ಆ ಇಂಟಿಮಸಿನ ಸಕ್ಕದಾಗಿ ತೋರಿಸಿದ್ದಾರೆ. ಕಲರ್ಸ್ ಅಲ್ಲಿ ಲೈಟ್, ಬ್ಲೂ, ಆರೆಂಜ್ ಮತ್ತೆ ಮಳೆ, ಸ್ನೋಯಿ ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದೇ ರೀತಿ ಕೊರಿಯೋಗ್ರಫಿ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಈ ಮೂವಿನಲ್ಲಿ. ಆ ಸ್ಟೇಜ್ ಮೇಲಿರೋ ಪರ್ಫಾರ್ಮೆನ್ಸಸ್ ಮತ್ತೆ ಡ್ಯಾನ್ಸ್ ಎಲ್ಲ ಸಕ್ಕದಾಗಿ ವರ್ಕ್ ಆಗಿದೆ. ಆಮೇಲೆ ಆರ್ಟ್ ವರ್ಕ್ ಕೂಡ ಚೆನ್ನಾಗಿ ಬಂದಿದೆ. ಸೆಟ್ಸ್ ನ ತುಂಬಾ ಚೆನ್ನಾಗಿ ಸೆಟ್ ಮಾಡಿದ್ದಾರೆ, ಅದು ವರ್ಕ್ ಆಗಿದೆ ಈ ಮೂವಿನಲ್ಲಿ. ಎಡಿಟಿಂಗ್ ಬಗ್ಗೆ ಮಾತಾಡಿದರೆ ಎಡಿಟಿಂಗ್ ಕೂಡ ಅಷ್ಟಕ್ಕಷ್ಟೇ. ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಹೆಂಗೋ ಕರ್ಕೊಂಡು ಹೋಗ್ತದೆ ಫಾಸ್ಟ್ ಪೇಸ್ ಅಲ್ಲಿ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಎಳೆದು ಬಿಟ್ಟಿದ್ದಾರೆ. ಸ್ವಲ್ಪ ಕಟ್ಸ್ ನ ಕಮ್ಮಿ ಮಾಡಿ 2.5 ಗಂಟೆ ಕಾಲ ಮೂವಿನ 2 ಅವರ್ಸ್ ಒಳಗೆ ತಂದಿದ್ರೆ ನಿಜವಾಗ್ಲೂ ಚೆನ್ನಾಗಿರೋದು. ಈ ಮೂವಿನಲ್ಲಿ ನನ್ಗೆ ಏನ್ ಇಷ್ಟ ಆಗಲಿಲ್ಲ ಅಂದ್ರೆ ಸ್ಟೋರಿಲಿ ಡೆಪ್ತ್ ಇಲ್ಲ, ಎಮೋಷನಲಿ ಕನೆಕ್ಟ್ ಆಗಲ್ಲ ಆಡಿಯನ್ಸ್ಗೆ. ಜನ್ಜೀಸ್ ಮಾತ್ರ ಕನೆಕ್ಟ್ ಆಗುತ್ತೆ, ಬಟ್ ಮೆಚೂರ್ ಆಡಿಯನ್ಸ್ಗೆ ಕನೆಕ್ಟ್ ಆಗಲ್ಲ. ಫೈನಲ್ ವರ್ಡಿಕ್ಟ್ ಹೇಳಿದರೆ ಸಯಾರ ಮೂವಿಗೆ ಯಾಕೆ ಇಷ್ಟೊಂದು ಹೈಪ್ ಕೊಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ಯಾಕೆಂದ್ರೆ ಇಟ್ಸ್ ಒನ್ ಟೈಮ್ ವಾಚ್. ಅದು ಆದ್ರೆ ನೋಡ್ಬೋದು, ನೋಡದೇ ಇರೋ ಪರವಾಗಿಲ್ಲ. ಆ ತರ ಮೂವಿ ಇದು. ಒಂದು ರೊಮ್ಯಾಂಟಿಕ್ ಮ್ಯೂಸಿಕಲ್ ಡ್ರಾಮಾ ಅಂತ ಹೇಳ್ತಾರೆ. ಬಟ್ ಇದನ್ನೆಲ್ಲ ನಾವು ಆಗ್ಲೇ ಬೇರೆ ಮೂವೀಸ್ ಅಲ್ಲಿ ನೋಡ್ಬಿಟ್ಟಿದೀವಿ. ಈ ಮೂವಿ ಮಂದಿ ಒಂದು ಜನರೇಷನ್ ಅಂದ್ರೆ ಜನ್ಜಿ ಅವ್ರಿಗೆ ಮಾತ್ರ ಮಾಡಿದ್ದಾರೆ. 22 ಅಂಡ್ ಬಿಲೋ ಅವ್ರಿಗೆ ಮಾತ್ರ. ಮೆಚೂರ್ ಆಡಿಯನ್ಸ್ ಅಲ್ವೇ ಅಲ್ಲ. ಬೋಲ್ಡ್ ಸೀನ್ಸ್ ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ಸ್ತು. ಎಮೋಷನಲಿ ಲ್ಯಾಕ್ ಇದೆ, ಸ್ಟೋರಿ ಇಲ್ಲ, ಡೆಪ್ತ್ ಇಲ್ಲ, ಕೆಮಿಸ್ಟ್ರಿ ಇಲ್ಲ, ಏನಿಲ್ಲ. ಮೇ ಬಿ ನಿಭಾನಿಭಿಗಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಮೂವಿ. ಬಟ್ ಮೆಚೂರ್ ಆಡಿಯನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ. ನನ್ನ ಪ್ರಕಾರ ಕೇಳಿದರೆ ಈ ಮೂವಿ ನನ್ಗೆ ಇಷ್ಟ ಆಗ್ಲಿಲ್ಲ. ಬಟ್ ನೀವು ಹೋಗಿ ಮೂವಿ ನೋಡಿ, ನಿಮ್ಗೆ ಇಷ್ಟ ಆದ್ರೂ ಆಗ್ಬೋದು. ನಾನು ಈ ಮೂವಿಗೆ ರೇಟ್ ಮಾಡ್ತಾ ಇದ್ದೀನಿ 5 out of 10. ನೀವೇನಾದ್ರೂ ಈ ಮೂವಿ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.